Good morning friends, I welcome you all to the online worship of Bangalore South Church this morning. Even as we have come to worship God, let's turn our Bibles to Psalm 101 verses 2 and 3. ಬೆಳಗಿನ ಹೊತ್ತಾರೆಯಲ್ಲಿ ದೇವರನ್ನು ಆರಾಧಿಸುವುದಕ್ಕಾಗಿ ನಾವು ಒಟ್ಟಾಗಿ ಸೇರಿಕೊಂಡು ಬಂದಿರುವಾಗ ನಮ್ಮ ಸತ್ಯವೇದಗಳನ್ನು ಕೀರ್ತನೆಗಳು 101, 2 ಮತ್ತು 3ನೇ ವಾಕ್ಯಗಳನ್ನು ಓದಿಕೊಳ್ಳೋಣ. Psalm 101 verses 2 and 3. I will be careful to lead a blameless life. When will you come to me? I will walk in my house with a blameless heart. I will set my eyes on no vile thing. The deeds of faithless men I hate. They will not cling to me. ಕೀರ್ತನೆಗಳು 101, 2 ಮತ್ತು 3ನೇ ವಾಕ್ಯ. ದೋಷರಹಿತ ಮಾರ್ಗದಲ್ಲಿ ನಡೆಯಲು ಜಾಗರೂಕನಾಗಿರುವೆನು. ನೀನು ಯಾವಾಗ ನನ್ನ ಬಳಿಗೆ ಬರುವೆ? ನಿರ್ದೋಷ ಹೃದಯದಿಂದ ನನ್ನ ಮನೆಯೊಳಗೆ ನಡೆದುಕೊಳ್ಳುವೆನು. ಕೆಟ್ಟ ಕಾರ್ಯಗಳನ್ನು ನನ್ನ ಕಣ್ಣುಗಳ ಮುಂದೆ ಇಡುವುದಿಲ್ಲ. ಅಕ್ರಮಗಾರರ ಕೆಲಸವನ್ನು ದ್ವೇಷಿಸುವೆನು, ಅದು ನನಗೆ ಅಂಟಿಕೊಳ್ಳದು. Hallelujah. This is the Psalm of David, and David is saying to the Lord, I will be careful to lead a blameless life. When will you come to me? ದಾವೀದನು ಈ ಕೀರ್ತನೆಯಲ್ಲಿ ದೇವರಿಗೆ ಹೇಳುವನಾಗಿದ್ದಾನೆ, ದೇವರೇ, ನಾನು ನಿರ್ದೋಷಿಯಾಗಿ ನಡೆದುಕೊಳ್ಳುತ್ತೇನೆ. ಯಾವಾಗ ನೀನು ನನ್ನ ಬಳಿಗೆ ಬರುವಿ? I will walk in my house with a blameless heart. ನನ್ನ ಮನೆಯೊಳಗೆ ನಿರ್ದೋಷ ಹೃದಯದಿಂದ ನಾನು ನಡೆದುಕೊಳ್ಳುವೆನು. I will set my eyes on no vile thing. ಯಾವುದೇ ಕೆಟ್ಟತನದ ಮೇಲೆ ನನ್ನ ದೃಷ್ಟಿ, ನನ್ನ ಕಣ್ಣುಗಳನ್ನು ಇಡುವುದಿಲ್ಲ. The deeds of faithless men I hate. They will not cling to me. ನಂಬಿಕೆ ರಹಿತ ಜನರ ಕೆಟ್ಟ ನಡತೆಗಳನ್ನು ನಾನು ಹಾಗೆ ಮಾಡುತ್ತೇನೆ, ಅದು ನನ್ನನ್ನು ಅಂಟಿಕೊಳ್ಳುವುದಿಲ್ಲವೆಂಬುದಾಗಿ ದಾವೀದನು ಇಲ್ಲಿ ಹೇಳುತ್ತಾ ಇದ್ದಾನೆ. True worship is about having a clean heart and pure heart and clean hands. ನಿಜವಾದ ಆರಾಧನೆ ಎಂಬುದಾಗಿ ಹೇಳುವಾಗ ನಮ್ಮ ಹೃದಯವು ನಿರ್ದೋಷವಾಗಿರಬೇಕು, ನಮ್ಮ ಕೈಗಳು ಸ್ವಚ್ಛವಾಗಿರಬೇಕು. And one beautiful thing David is saying, he's saying, God, I will be careful, meaning I will be intentional to lead a blameless life. ನಾನು ಉದ್ದೇಶಪೂರ್ವಕವಾಗಿ ದೋಷವಿಲ್ಲದಂತಹ ಜೀವಿತವನ್ನು ನಾನು ಜೀವಿಸುತ್ತೇನೆ. And then look at what he is saying. He is saying, I will walk in my house with a blameless heart. Hallelujah. ನನ್ನ ಮನೆಯಲ್ಲಿ ನಡೆಯುವಾಗ ನಿರ್ದೋಷ ಹೃದಯವನ್ನು ನಾನು ಹೊಂದಿಕೊಳ್ಳುತ್ತೇನೆ ಎಂಬುದಾಗಿ. Many times it is very easy for us to live a clean life, or at least to have a good life when all the eyes are upon us. ಅನೇಕ ಸಾರಿ ನಾವು ಜನರ ಮಧ್ಯದಲ್ಲಿ ಇರುವಾಗ ಒಂದು ನಿರ್ದೋಷವಾದ ಜೀವಿತವನ್ನು ಜೀವಿಸುವುದಕ್ಕೆ ನಾವು ಪ್ರಯತ್ನಿಸುತ್ತೇವೆ, ಒಳ್ಳೆಯವರಾಗಿ ಕಾಣಿಸಿಕೊಳ್ಳುವುದಕ್ಕೆ ನಾವು ಪ್ರಯತ್ನಿಸುತ್ತೇವೆ. ಬಟ್ when we are in our own homes, when there is no one who is watching over our lives, when there is no one whom we want to impress, that is the place our true heart condition is revealed. ಆದರೆ ನಮ್ಮ ಸ್ವಂತ ಮನೆಗಳಲ್ಲಿ ನಾವು ಇರುವಾಗ, ವಾಸಿಸುತ್ತಿರುವಾಗ, ಯಾರು ನಮ್ಮನ್ನು ಗಮನಿಸುತ್ತಾ ಇಲ್ಲ, ಯಾರನ್ನು ನಾವು ಮೆಚ್ಚಿಸುವುದಕ್ಕೂ ಸಹ ಅಲ್ಲಿ ಪ್ರಯತ್ನಿಸೋದಿಲ್ಲ. ಆ ಒಂದು ಸ್ಥಳದಲ್ಲಿ ನಮ್ಮ ಹೃದಯದ ಸ್ಥಿತಿ ಹೇಗಾಗಿರುತ್ತದೆ, ಅದು ಬಹಳಷ್ಟು ಮುಖ್ಯವಾಗಿರುತ್ತದೆ. And David says, God, even in that house of mine, when there are no eyes watching over me, when there is no one I am trying to impress, God, even in that place, I want to lead a blameless life. ದಾವೀದನು ಕರ್ತನಿಗೆ ಹೇಳುವಂತ ವಿಷಯವೇನೆಂದರೆ, ದೇವರೇ, ನನ್ನ ಮನೆಯೊಳಗೆ ನಾನು ಇರುವಾಗ ಜನರ ದೃಷ್ಟಿಯು ನನ್ನ ಮೇಲಿಲ್ಲಪ್ಪ, ಯಾರನ್ನು ಮೆಚ್ಚಿಸುವುದಕ್ಕೂ ಸಹ ನಾನು ಪ್ರಯತ್ನಿಸುತ್ತಾ ಇಲ್ಲ. ಆದರೆ ಅಂತಹ ಸ್ಥಳದಲ್ಲಿಯೂ ಸಹ
ನಾನು ನಿರ್ದೋಷಿಯಾಗಿ ನಿನ್ನ ಮುಂದೆ ನಡೆದುಕೊಳ್ಳಲು ಬಯಸುತ್ತೇನೆ ಎಂಬುದಾಗಿ ದಾವೀದನು ಹೇಳುತ್ತಾನೆ. And this is true worship. Hallelujah. ಇದೇ ನಿಜವಾದ ಆರಾಧನೆ ಆಗಿದೆ. True worship is to lead a blameless life in private and also in our public life. ನಿಜವಾದ ಆರಾಧನೆ ಎಂಬುದಾಗಿ ಹೇಳುವಾಗ ನಮ್ಮ ಖಾಸಗಿಯ ಜೀವನದಲ್ಲಿ ಮತ್ತು ನಾವು ಒಟ್ಟಾಗಿ ಜನರ ಗುಂಪಿನಲ್ಲಿರುವಾಗಲೂ ಸಹ ನಿರ್ದೋಷಿಗಳಾಗಿ ಬದುಕುವುದೇ, ನಿರ್ದೋಷವಾಗಿ ನಮ್ಮನ್ನೇ ನಾವು ನಡೆಸಿಕೊಳ್ಳುವುದು, ಜಾಗರೂಕರಾಗಿ ನಡೆಯುವುದೇ ನಿಜವಾದ ಆರಾಧನೆ ಆಗಿದೆ. It is wonderful to sing songs, to play music and to express ourselves to the Lord. ನಾವು ಹಾಡುಗಳನ್ನು ಹಾಡುವುದು, ವಾದ್ಯಗಳನ್ನು ಬಾರಿಸುವುದು, ಮಾತುಗಳ ಮುಖಾಂತರ ದೇವರನ್ನು ಆರಾಧಿಸುವುದು ಅದು ಒಳ್ಳೆ ವಿಷಯವೇ. ಬಟ್ the heart of worship is our heart condition. How is it before the Lord? Is our heart blameless in our private lives and also in our public life? If that is going to be so, then the words that we say, it will definitely please the Lord, because behind the words is the heart that the Lord watches always. ನಾವು ಹಾಡುವಂತ ಪದಗಳಿಗಿಂತ ಹೇಳುವಂತ ವಾಕ್ಯಗಳಿಗಿಂತ ದೇವರು ನಮ್ಮ ಹೃದಯವನ್ನು ಗಮನಿಸುವನಾಗಿದ್ದಾನೆ. Is there blamelessness in our lives? Are we careful to lead a blameless life? Is always what we have to ask ourselves. ಪ್ರತಿನಿತ್ಯ ನಮ್ಮಲ್ಲಿ ನಾವು ಕೇಳಿಕೊಳ್ಳಬೇಕು, ನನ್ನ ಹೃದಯದಲ್ಲಿ ಯಾವುದಾದ್ರೂ ದೋಷವಿದೆಯೋ ಅಥವಾ ನಾನು ನಿರ್ದೋಷಿಯಾಗಿರುವುದಕ್ಕಾಗಿ ಜಾಗರೂಕವಾಗಿ ನಾನು ನಡೆಯುತ್ತಾ ಇದ್ದೇನೆ ಎಂಬುದಾಗಿ ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳುವುದಾಗಿದ್ದರೆ ಖಂಡಿತವಾಗಿ ನಾವು ಹಾಡುವಂತ ಹಾಡುಗಳು ಕರ್ತನಿಗೆ ಅದು ಧೂಪದಂತೆ, ಅದು ಸುಗಂಧದಂತೆ ಆತನಿಗೆ ಸಮರ್ಪಕವಾಗಿರುತ್ತದೆ. Let us ask the Lord this morning, God, with all that I am saying and praying and doing everything, give me a heart of worship to please you in every way, so that my worship would become like a sweet incense in your presence. ಕರ್ತನಿಗೆ ಹೇಳೋಣ, ದೇವರೇ ನನ್ನ ಹೃದಯವು ನಾನು ಯಾವಾಗಲೂ ಜಾಗರೂಕತೆಯಿಂದ ಕಾಪಾಡಿಕೊಂಡು ಯಾವ ದೋಷ ನನ್ನೊಳಗೆ ಬರದಂತೆ ನಾನು ಅದನ್ನು ಕಾಪಾಡುವುದಕ್ಕಾಗಿ ನನಗೆ ಸಹಾಯ ಮಾಡದೇವರೇ ಎಂಬುದಾಗಿ ಆತ್ಮ ಸ್ವರೂಪನಾದ ದೇವರಲ್ಲಿ ನಾವು ಬೇಡಿಕೊಂಡು ಆರಾಧನೆಯನ್ನು ಪ್ರಾರಂಭ ಮಾಡೋಣ. Let us pray. Father, we just thank you for this precious time. Thank you for the word that we could read. Help us, like David, oh God, to have a blameless life in our homes and also, Lord, in public places and the congregation. Father, I pray that, Lord, even as we, Lord, worship you with a blameless heart, may you come and meet with us, oh Lord God, and may you, Lord, be glorified in and through our worship this morning. In Jesus' precious name we pray. Amen. ಆತ್ಮ ಪ್ರಿಯನೇ, ಬೇಗ ಬಂದಿರಿ, ನನ್ನ ಹೃದಯ ತುಂಬ ಬಂದಿರಿ. ಆತ್ಮ ಪ್ರಿಯನೇ, ಬೇಗ ಬಂದಿರಿ, ನನ್ನ ಹೃದಯ ತುಂಬ ಬಂದಿರಿ. ಆತ್ಮ ಪ್ರಿಯನೇ, ಬೇಗ ಬಂದಿರಿ, ನನ್ನ ಹೃದಯ ತುಂಬ ಬಂದಿರಿ. ದೇವ
ಬನ್ನಿರಿ, ನನ್ನ ಹೃದಯ ತುಂಬ ಬನ್ನಿರಿ, ಆತ್ಮಪ್ರಿಯರೇ ಬೇಗ ಬನ್ನಿರಿ, ನನ್ನ ಹೃದಯ ತುಂಬ ಬನ್ನಿರಿ. ವರಗಳ ತಂದು ಬಾಳ ಬೆಳೆದುವ ಆತ್ಮರೇ ಬಾರಯ್ಯ, ವರಗಳ ತಂದು ಬಾಳ ಬೆಳೆದುವ ಆತ್ಮರೇ ಬಾರಯ್ಯ, ಫಲಗಳ ನೀಡಿ ಗಾಯವ ಕಟ್ಟುವ ಕರುಣೆಯೇ ಬಾರಯ್ಯ, ಫಲಗಳ ನೀಡಿ ಗಾಯವ ಕಟ್ಟುವ ಕರುಣೆಯೇ ಬಾರಯ್ಯ. ಆತ್ಮಪ್ರಿಯರೇ ಬೇಗ ಬನ್ನಿರಿ, ನನ್ನ ಹೃದಯ ತುಂಬ ಬನ್ನಿರಿ, ಆತ್ಮಪ್ರಿಯರೇ ಬೇಗ ಬನ್ನಿರಿ, ನನ್ನ ಹೃದಯ ತುಂಬ ಬನ್ನಿರಿ. ಸ್ವಭಾವ ಬದಲಿಸಿ ಕೋಪವ ನೀಡುವ ಶಾಂತರೇ ಬಾರಯ್ಯ, ಸ್ವಭಾವ ಬದಲಿಸಿ ಕೋಪವ ನೀಡುವ ಶಾಂತರೇ ಬಾರಯ್ಯ, ಪಾಪವ ತೊಳೆದು ಪರಿಶುದ್ಧಗೊಳಿಸುವ ಪರಮನೇ ಬಾರಯ್ಯ, ಪಾಪವ ತೊಳೆದು ಪರಿಶುದ್ಧಗೊಳಿಸುವ ಪರಮನೇ ಬಾರಯ್ಯ. ಆತ್ಮಪ್ರಿಯರೇ ಬೇಗ ಬನ್ನಿರಿ, ನನ್ನ ಹೃದಯ ತುಂಬ ಬನ್ನಿರಿ, ಆತ್ಮಪ್ರಿಯರೇ ಬೇಗ ಬನ್ನಿರಿ, ನನ್ನ ಹೃದಯ ತುಂಬ ಬನ್ನಿರಿ. ಸಂತೈಸುವಾದರೆ ಪರಿಶುದ್ಧ ಆತ್ಮರೇ ಈಗಲೇ ಬಾರಯ್ಯ, ಸಂತೈಸುವಾದರೆ ಪರಿಶುದ್ಧ ಆತ್ಮರೇ ಈಗಲೇ ಬಾರಯ್ಯ, ಪ್ರೀತಿಯ ನೀಡಿ ಚೈತನ್ಯಗೊಳಿಸುವ ಆತ್ಮನೇ ಬಾರಯ್ಯ, ಪ್ರೀತಿಯ ನೀಡಿ ಚೈತನ್ಯಗೊಳಿಸುವ ಆತ್ಮನೇ ಬಾರಯ್ಯ. ಆತ್ಮಪ್ರಿಯರೇ ಬೇಗ ಬನ್ನಿರಿ, ನನ್ನ ಹೃದಯ ತುಂಬ ಬನ್ನಿರಿ, ಆತ್ಮಪ್ರಿಯರೇ ಬೇಗ ಬನ್ನಿರಿ, ನನ್ನ ಹೃದಯ ತುಂಬ ಬನ್ನಿರಿ. ಸ್ವಭಾವ ಬದಲಿಸಿ ಕೋಪವ ನೀಡುವ ಶಾಂತರೇ ಬಾರಯ್ಯ, ಸ್ವಭಾವ ಬದಲಿಸಿ ಕೋಪವ ನೀಡುವ ಶಾಂತರೇ ಬಾರಯ್ಯ, ಪಾಪವ ತೊಳೆದು ಪರಿಶುದ್ಧಗೊಳಿಸುವ ಪರಮನೇ ಬಾರಯ್ಯ, ಪಾಪವ ತೊಳೆದು ಪರಿಶುದ್ಧಗೊಳಿಸುವ ಪರಮನೇ ಬಾರಯ್ಯ. ಆತ್ಮಪ್ರಿಯರೇ ಬೇಗ ಬನ್ನಿರಿ, ನನ್ನ ಹೃದಯ ತುಂಬ ಬನ್ನಿರಿ, ಆತ್ಮಪ್ರಿಯರೇ ಬೇಗ ಬನ್ನಿರಿ, ನನ್ನ ಹೃದಯ ತುಂಬ ಬನ್ನಿರಿ, ಆತ್ಮಪ್ರಿಯರೇ ಬೇಗ ಬನ್ನಿರಿ, ನನ್ನ ಹೃದಯ ತುಂಬ ಬನ್ನಿರಿ, ನನ್ನ ಹೃದಯ ತುಂಬ ಬನ್ನಿರಿ, ನನ್ನ ಹೃದಯ ತುಂಬ ಬನ್ನಿರಿ. ಆತ್ಮಪ್ರಿಯರೇ ನಿಮ್ಮಲ್ಲಿ ನಾವು ಬೇಡಿಕೊಳ್ಳುತ್ತೇವೆ, ಅಪ್ಪ ಬೇಗನೆ ಬಂದು ನಮ್ಮ ಹೃದಯವನ್ನು ತುಂಬಿಸಿರಿ, ನಮ್ಮಲ್ಲಿರುವಂತಹ ಎಲ್ಲಾ ಪಾಪಗಳನ್ನು ತೆಗೆದು ಹಾಕಿರಿ, ನಿನ್ನ ಆಲಯದಲ್ಲಿ ನಮ್ಮ ಮನೆಗಳಲ್ಲಿ ಸ್ವಾಮಿ ನಿರ್ದೋಷವಾದಂತ ಜೀವಿತವನ್ನು ಜೀವಿಸುವುದಕ್ಕಾಗಿ ಜಾಗರೂಕತೆಯಿಂದ ನಡೆಯುವುದಕ್ಕಾಗಿ ನಮಗೆ ಸಹಾಯ ಮಾಡಿರೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಸಂತೈಸುವಾತನೇ ಪರಿಶುದ್ಧ ಆತ್ಮನೇ ಕರ್ತನೇ, ನೀನು ನಿನ್ನ ಪ್ರೀತಿಯನ್ನು ನೀಡಿ ನಮ್ಮನ್ನು ಚೈತನ್ಯಗೊಳಿಸಬೇಕೆಂಬುದಾಗಿ ದೇವರೇ ನಾವು ನಿನ್ನಲ್ಲಿ
ಇದ್ದೇವೆ ಕರ್ತನೆ. ಪ್ರತಿನಿತ್ಯವೂ ಕರ್ತನೆ ನಿನಗೆ ಮೆಚ್ಚುಗೆಯಾದಂತ ಜೀವಿತವನ್ನು ಜೀವಿಸುವುದಕ್ಕಾಗಿ ಸಹಾಯ ಮಾಡು. ಹಾಗೆ ನಾವು ಮಾಡುತ್ತಿರುವಾಗ ನೀನು ತಾನೇ ಬಂದು ನಮ್ಮನ್ನು ಸಂಧಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಅಪ್ಪ, ಶುದ್ಧ ಮನಸ್ಸುಳ್ಳವರು ಯೆಹೋವನನ್ನು ದೇವರನ್ನು ನೋಡುತ್ತಾರೆ ಎಂಬುದಾಗಿ ನಿನ್ನ ವಾಕ್ಯ ಹೇಳುತ್ತದೆ. ಈ ದಿನಗಳಲ್ಲಿ ಅಪ್ಪ ಕರ್ತನೆ, ನಾವು ಶುದ್ಧತೆಯನ್ನು ಪಡೆದುಕೊಂಡು ನಿನ್ನ ದರ್ಶನವನ್ನು ಅನುದಿನವೂ ಅನುಭವಿಸುವುದಕ್ಕಾಗಿ ನಮ್ಮೆಲ್ಲರಿಗೆ ಸಹಾಯ ಮಾಡಬೇಕೆಂಬುದಾಗಿ ದೇವರೇ ನಾವು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್, ಆಮೆನ್. Thank you, Holy Spirit. Let us ask the Lord this morning, God, give me a heart of worship. What is the heart of worship? The heart of worship is all about God. It is not about us. It is not about anything about us, but it is all about the Lord. This morning, let us sing this song as a prayer and ask the Lord, God, help me to come back to the heart of worship and enjoy your presence much more than anything in our lives. When the music fades, all is stripped away, and I simply come, longing just to bring something that's so worth that will bless your heart. I'll bring you more than a song, for a song itself is not what you have required. You search much deeper within, through the way things appear. You're looking into my heart. I'm coming back to the heart of worship, and it's all about you. It's all about you, Jesus. I'm sorry, Lord, for the things I made it. When it's all about you, it's all about you, Jesus. When the music fades, all is stripped away, and I simply come, longing just to bring something that's so worth that will bless your heart. I'll bring you more than a song, for a song in itself is not what you have required. You search much deeper within, through the way things appear. You're looking into my heart. I'm coming back to the heart of worship, and it's all about you. It's all about you, Jesus. I'm sorry, Lord, for the things I have made it. When it's all about you, it's all about you, Jesus.
all about you, Jesus. I'm sorry, Lord, for the things I have made it. When it's all about you, it's all about you, Jesus. I'm coming back to the heart of worship. When it's all about you, it's all about you, Jesus. I'm sorry, Lord, for the things I have made it. When it's all about you, it's all about you, Jesus. When it's all about you, it's all about you, Jesus. When it's all about you, it's all about you, Jesus. Heavenly Father, help us to be sincere worshippers who worship you from our heart. ತಂದೆಯಾದ ದೇವರೇ, ನಮಗೆ ನೀನು ಸಹಾಯ ಮಾಡು. ಯಥಾರ್ಥವಾಗಿ ನಿನ್ನನ್ನು ಆರಾಧನೆ ಮಾಡುವುದಕ್ಕಾಗಿ, ಹೃದಯದ ಅಂತರದಿಂದ ನಿನ್ನನ್ನು ಆರಾಧಿಸುವುದಕ್ಕಾಗಿ ನಮಗೆ ಸಹಾಯ Be ಮಾಡು. with us this morning. ನಮ್ಮ ಸಂಗಡ ಬೆಳಗಿನ ಹೊತ್ತಾರೆ ನೀನು ತಾನಿರು. In Jesus' name we pray. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. Amen. ಆಮೆನ್. Good morning, friends. Welcome back to Bangalore South Church. ಬೆಂಗಳೂರು ಸೌತ್ ಸಭೆಗೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇವೆ. We are back to our studies in the Gospel of Matthew. ಮತ್ತಾಯನ ಸುವಾರ್ತೆಯಲ್ಲಿ ನಮ್ಮ ಅಧ್ಯಾಯಗಳನ್ನು ನಾವು ಮುಂದುವರಿಸುತ್ತಾ Today ಇದ್ದೇವೆ. we will be focusing Matthew's Gospel, chapter 5, verses 20 to verse 32. ಇವತ್ತು ನಾವು ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 20ನೇ ವಾಕ್ಯದಿಂದ 32ನೇ ವಾಕ್ಯದವರೆಗೆ ಧ್ಯಾನ We ಮಾಡಲಿಕ್ಕಿದ್ದೇವೆ. saw how Jesus started the Sermon on Mount, turning the values of the world upside down. ನಾವು ಯಾವ ರೀತಿಯಾಗಿ ಯೇಸು ಸ್ವಾಮಿ ಪರ್ವತದ ಪ್ರಸಂಗದ ಮುಖಾಂತರ ಲೋಕದ ಮೌಲ್ಯಗಳನ್ನು ಮೇಲೆ ಕೆಳಗೆ ತಿರುಗಿಸಿದನೆಂಬುದಾಗಿ. He wanted his disciples to be described by the blessed are statements. ಆತನ ಶಿಷ್ಯರೆಲ್ಲರೂ ಧನ್ಯರಾಗಿರಬೇಕೆಂಬುದಾಗಿ, ಆ ಹೇಳಿಕೆಯಿಂದ ಅವರು ಬದುಕಬೇಕೆಂಬುದಾಗಿ ಬಯಸುತ್ತಾನೆ. We saw all the values he introduced are inside out values. ಆತನು ಕಲಿಸಿಕೊಟ್ಟಂತಹ ಮೌಲ್ಯಗಳು ಒಳಗಿನಿಂದ ಹೊರಗೆ ಪರಿಣಾಮವನ್ನು ಬೀರುವಂತವು. We are called to be the salt and the light of the world. ನಾವು ಈ ಲೋಕಕ್ಕೆ ಬೆಳಕು, ಭೂಮಿಗೆ ಉಪ್ಪಾಗಿರುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. I titled today's sermon The Surpassing Righteousness. ಇವತ್ತು ನಾವು ಕೇಳುವಂತ ಸಂದೇಶ ಮೇಲಾಗಿರುವಂತ ನೀತಿ. Matthew's Gospel chapter 5 verse 20. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದ 20ನೇ For ವಾಕ್ಯ. I tell you that unless your righteousness surpasses that of the Pharisees and the teachers of the law, you will certainly not enter the kingdom of heaven. ನಿಮ್ಮ ನೀತಿಯು ಫರಿಸಾಯರ ಮತ್ತು ಧರ್ಮಶಾಸ್ತ್ರಿಗಳ ನೀತಿಗಿಂತಲೂ ಹೆಚ್ಚಾಗದಿದ್ದರೆ ನೀವು ಪರಲೋಕ ರಾಜ್ಯವನ್ನು ಸೇರಲಾರರಿ ಎಂದು ನಿಮಗೆ ಹೇಳುತ್ತೇನೆ. Jesus told his disciples ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದಂತ their ಮಾತು, values should be better than the religious leaders of ಅವರ those days. ಮೌಲ್ಯಗಳು ಆ ದಿನಗಳ ಧಾರ್ಮಿಕ ನಾಯಕರಿಗಿಂತ ಉತ್ತಮವಾಗಿರಬೇಕು. Religious leaders, they don't practice what they preach. ಧಾರ್ಮಿಕ ನಾಯಕರು ಬೋಧನೆಯಂತೆ ನಡೆಯುತ್ತಾ ಇಲ್ಲ. So Jesus is saying that out of our heart comes the evil thoughts, murder, adultery, sexual immorality, theft, false testimony and slander. ಯೇಸು ಸ್ವಾಮಿ ಇಲ್ಲಿ ಹೇಳುವ ಮಾತೇನೆಂದರೆ, ನಮ್ಮ ಹೃದಯಗಳಿಂದ ಅನೇಕ ಕೆಟ್ಟ ಸಂಗತಿಗಳು, ಅಂದರೆ ಕೊಲೆ, ವ್ಯಭಿಚಾರ, ಅನೀತಿಯುಳ್ಳ ಜೀವನ, ಕದಿಯುವುದು, ಸುಳ್ಳು ಸಾಕ್ಷಿ ಹೇಳುವುದು, ಚಾಡಿ ಹೇಳುವುದೆಲ್ಲ ಹೊರಟು ಬರುತ್ತವೆ. In other words, Jesus wants us to reflect His values from our heart.
ಯೇಸು ಸ್ವಾಮಿ ಬಯಸುವಂತ ವಿಷಯವೇನೆಂದರೆ ಆತನ ಮೌಲ್ಯಗಳನ್ನು ನಮ್ಮ ಜೀವಿತದ ಮುಖಾಂತರ ತೋರ್ಪಡಿಸಬೇಕೆಂಬುದಾಗಿ. So Jesus is giving them 6 examples how we can be better in a day-to-day life in our values. ಯೇಸು ಸ್ವಾಮಿ ಇಲ್ಲಿ 6 ಉದಾಹರಣೆಗಳನ್ನು ಕೊಟ್ಟು ಹೀಗೆ ಹೇಳುತ್ತಾನೆ, ಯಾವ ರೀತಿಯಾಗಿ ನಮ್ಮ ನೀತಿಯು ಈ ಧರ್ಮಶಾಸ್ತ್ರಿಗಳ ನೀತಿಗಿಂತ ಉತ್ತಮವಾಗಿರಬೇಕು. So all the 6 examples, Jesus uses this phrase, you have heard, but I tell you. ಈ 6 ಉದಾಹರಣೆಗಳಲ್ಲಿ ಮೇಲಿಂದ ಮೇಲೆ ಯೇಸು ಸ್ವಾಮಿ ಹೇಳಿರುವಂತ ಮಾತೇನೆಂದ್ರೆ, ನೀವು ಹೀಗೆ ಕೇಳಿಸಿಕೊಂಡಿದ್ದೀರಿ, ಆದರೆ ನಾನು ಹೇಳುವುದೇನೆಂದರೆ, you have heard what the religious leaders said, but this is the way I am going to change the same thing what they taught you. And these are few examples. ಧಾರ್ಮಿಕ ನಾಯಕರ ಬೋಧನೆಯನ್ನು ನೀವು ಕೇಳಿಸಿಕೊಂಡಿದ್ದೀರಿ, ಆದರೆ ನಾನು ಕೆಲವು ಬದಲಾವಣೆಯನ್ನು ತರುತ್ತಾ ಇದ್ದೇನೆ. So that we can see in verse 21, verse 27, verse 31, verse 33, verse 38 and verse 43. 21ನೇ ವಾಕ್ಯ, 27ನೇ ವಾಕ್ಯ, 31ನೇ ವಾಕ್ಯ, 33ನೇ ವಾಕ್ಯ, 38ನೇ ವಾಕ್ಯ ಮತ್ತು 43ನೇ ವಾಕ್ಯದಲ್ಲಿ ಅದನ್ನು ನಾವು ಗಮನಿಸಲು ಸಾಧ್ಯವಿದೆ. Jewish leaders, they focused on external action, but Jesus, he was working on the heart behind that action. ಯಹೂದ್ಯ ನಾಯಕರೆಲ್ಲರೂ ಹೊರಗೆ ಕಂಡುಬರುವಂತ ಕ್ರಿಯೆಗಳ ಮೇಲೆ ಗಮನಗಳನ್ನಿಟ್ಟಿದ್ದರು, ಆದರೆ ಯೇಸು ಸ್ವಾಮಿ ಆದರೂ ಆ ಹೃದಯವನ್ನು ಹುಡುಕುವಾತನಾಗಿದ್ದನು, ಹೃದಯದ ಸ್ಥಿತಿಯ ಮೇಲೆ ಆತನು ಗಮನವನ್ನಿಡುವಾತನಾಗಿದ್ದನು. Jesus was not changing the moral laws of the Old Testament, but he was lifting it up to a higher standard, which is very impossible for us to practice. ಯೇಸು ಸ್ವಾಮಿ ಹಳೆ ಒಡಂಬಡಿಕೆಯ ನೈತಿಕ ಮಟ್ಟಗಳನ್ನು ಹೆಚ್ಚಿಸುತ್ತಾ ಇದ್ದನು, ಆತನು ನಿಯಮಗಳನ್ನು ಮುರಿಯುವುದಕ್ಕೆ ಬರಲಿಲ್ಲ. So when Jesus introduced this highly impossible standards, many people will quit following Jesus. But those who follow him will depend on his grace to have their righteousness in Jesus and him alone. ಈ ಒಂದು ಮಟ್ಟವನ್ನು ಮುಟ್ಟುವುದಕ್ಕೆ ಕಷ್ಟಕರವಾಗಿರುತ್ತದೆ. ಇದನ್ನು ನಮ್ಮ ಜೀವಿತದಲ್ಲಿ ಸಾಧಿಸುವುದಕ್ಕೆ ಸಹ ಕೆಲವೊಂದು ಸಾರಿ ಅಸಾಧ್ಯವೆಂದು ಎನಿಸುತ್ತದೆ. ಆ ಕಾರಣದಿಂದ ಅನೇಕ ಜನರು ಯೇಸುವನ್ನು ಹಿಂಬಾಲಿಸುವುದನ್ನೇ ನಿಲ್ಲಿಸಿ ಬಿಡುತ್ತಾರೆ. ಆದರೆ ಯಾರ್ಯಾರು ಕರ್ತನ ವಾಕ್ಯಕ್ಕನುಸಾರವಾಗಿ ನಡೆಯುತ್ತಾರೋ ಅವರ ನೀತಿಯು ಅದು ಮೇಲಕ್ಕೇರಿ ಹೋಗುತ್ತದೆ. Verse 21 to 26, Jesus gives the first example, that is about murder. ಯೇಸು ಸ್ವಾಮಿ ಮೊದಲನೇ ಉದಾಹರಣೆ ಅಂದ್ರೆ ಕೊಲೆ 21ನೇ ವಾಕ್ಯದಿಂದ 26ನೇ ವಾಕ್ಯದವರೆಗೆ ಕಲಿಸುತ್ತಾ ಇದ್ದಾನೆ. Life is a sacred gift from God. ಜೀವಿತ ಎಂಬುದಾಗಿ ಹೇಳುವಾಗ ದೇವರಿಂದ ಕೊಡಲ್ಪಟ್ಟಂತ ಅತ್ಯುತ್ತಮವಾದ ಉಡುಗೊರೆ. What is murder? ಈ ಕೊಲೆ ಅಂದ್ರೆ ಅರ್ಥವೇನು? Murder is unauthorized, intentional taking of others' life. ನಾವು ನೋಡುತ್ತೇವೆ, ಕೊಲೆ ಎಂಬುದಾಗಿ ಹೇಳುವಾಗ ಅಧಿಕಾರವನ್ನು ನಾವು ಹೊಂದದೆ ನಾವು ಇಷ್ಟಪೂರ್ವಕವಾಗಿ ಇನ್ನೊಬ್ಬರ ಜೀವಿತವನ್ನು ತೆಗೆದುಹಾಕುವುದು. So there is authorized way of taking people's life, like government officials, they pass the capital punishment, or in war people shoot down somebody else, or sometimes accidentally people kill others, but that is not what call them to judgment. It is intentional taking away of people's life. ನಾವು ನೋಡುತ್ತೇವೆ, ಕೆಲವೊಂದು ಸಾರಿ ಜೀವಿತವನ್ನು ತೆಗೆಯುವುದಕ್ಕಾಗಿ ಕೆಲವು ಅಧಿಕಾರವನ್ನು ಹೊಂದಿರುತ್ತಾರೆ. ಅಂದರೆ ನ್ಯಾಯಾಧೀಶರು ಮನುಷ್ಯರ ತಪ್ಪಿಗಾಗಿ ಮರಣ ದಂಡನೆಯನ್ನು ಕೊಟ್ಟು ಕೊಲ್ಲಬಹುದು. ಎರಡನೆಯದಾಗಿ ಯುದ್ಧದಲ್ಲಿ ವೈರಿಯನ್ನು ಕೊಲ್ಲುವಂತ ಅಧಿಕಾರವನ್ನು ಆ ಸೈನಿಕರಿಗೆ ಕೊಡಲ್ಪಡುತ್ತದೆ. ಮೂರನೆಯದಾಗಿ ಆಕಸ್ಮಿಕವಾಗಿ ಒಬ್ಬರು ಇನ್ನೊಬ್ಬರನ್ನು ಕೊಲ್ಲಲು ಸಾಧ್ಯವಿದೆ. Now how Jesus work on that do not murder commandment? ಯೇಸು ಸ್ವಾಮಿ ಕೊಲ್ಲಬಾರದು ಎಂಬುದಾಗಿ ಹೇಗೆ ಅದನ್ನು ಹೇಳಿದನು? Verse 22. 22ನೇ ವಾಕ್ಯ. But I tell you that anyone who is angry with his brother will be subject to judgment. Again, anyone who says to his brother Raka
is answerable to the Sanhedrin, but anyone who says you fool will be in danger of the fire of hell. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ತನ್ನ ಸಹೋದರನ ಮೇಲೆ ಕೋಪಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ತೀರ್ಪಿಗೆ ಗುರಿಯಾಗುವನು. ಮಾತ್ರವಲ್ಲದೆ ಯಾವನಾದರೂ ತನ್ನ ಸಹೋದರನನ್ನು ಬುದ್ಧಿ ಇಲ್ಲದವನೇ ಎನ್ನುವವನಾಗಿದ್ದರೆ ನ್ಯಾಯ ಸಭೆಯ ವಿಚಾರಣೆಗೆ ಒಳಗಾಗುವನು. ಯಾರನ್ನಾದರೂ ಮೂರ್ಖ ಎನ್ನುವನು ಅಗ್ನಿ ನರಕಕ್ಕೆ ಗುರಿಯಾಗುವನು. Jesus cites 3 examples how we commit murder. ಯಾವ ರೀತಿಯಾಗಿ ನಾವು ಕೊಲೆ ಮಾಡಬಹುದೆಂಬುದಾಗಿ ಯೇಸು ಸ್ವಾಮಿ 3 ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಮೊದಲು ಆತನು ಕೋಪದ ಕುರಿತಾಗಿ ಹೇಳುತ್ತಾನೆ. It is not sudden flaring up anger. ಇದು ಪಕ್ಕನೆ ಬರುವಂತ ಸಿಟ್ಟು ಮಾತ್ರವಲ್ಲ. This anger is a deep seated hostility. In other words, nursing a grudge or resentment. ಇನ್ನೊಂದು ಮಾತಿನಲ್ಲಿ ಹೇಳುವುದಾಗಿದ್ದರೆ ಹೃದಯವು ಹಗೆತನದಿಂದ ತುಂಬಲ್ಪಡುವುದು ಅಥವಾ ಒಂದು ದ್ವೇಷವನ್ನು ನಮ್ಮ ಹೃದಯದಲ್ಲಿ ನಾವು ಬೆಳೆಸಿಕೊಳ್ಳುತ್ತಾ ಇರುವಾಗ ಅದರ ನಿಮಿತ್ತವಾಗಿ ಈ ಕೋಪ ಹೊರಟು ಬರುತ್ತದೆ. This bottled up anger will end up in murder. ನಾವು ನೋಡುತ್ತೇವೆ ಈ ರೀತಿಯಾಗಿ ದ್ವೇಷದಿಂದ ತುಂಬಿದಂತಹ ಹೃದಯವು ಒಂದು ಕೊಲೆಗೆ ಮುನ್ನಡೆಸುತ್ತದೆ. We will be subject to judgment. ಆ ಸಮಯದಲ್ಲಿ ನಾವು ನ್ಯಾಯ ತೀರ್ಪಿಗೆ ಗುರಿಯಾಗುತ್ತೇವೆ. Another example Jesus says is in Aramaic they use the word rakha. ರಾಖ ಎಂಬ ಅರಾಮೈಕ್ ಪದವನ್ನು ಅವರು ಈ ಒಂದು ಕೋಪಕ್ಕೆ ಉಪಯೋಗಿಸುತ್ತಾರೆ. So when somebody talks rakha means they are attacking the intelligence of the other person, telling that he is an empty head or airhead. ರಾಖ ಎಂಬ ಪದವನ್ನು ಇತರರು ಬೇರೆಯವರ ಮೇಲೆ ಉಪಯೋಗಿಸುವಾಗ ಅವರು ಹೇಳುವಂತ ಮಾತಿಷ್ಟೇ, ಈತನು ಒಬ್ಬ ಬುದ್ಧಿ ಇಲ್ಲದಂತ ವ್ಯಕ್ತಿ. If you call somebody empty head or airhead, then you will be answerable to the highest Supreme Court of Jewish people, that is Sanhedrin. ನಾವು ನೋಡುತ್ತೇವೆ ಯಾರಿಗಾದರೂ ಬುದ್ಧಿ ಇಲ್ಲದವನೇ ಎಂಬುದಾಗಿ ನೀವು ಕರೆಯುವುದಾಗಿದ್ದರೆ ಈ ಯಹೂದ್ಯರ ಒಂದು ನ್ಯಾಯ ಸಭೆಗೆ ವಿಚಾರಣೆಗೆ ನೀವು ಒಳಗಾಗುತ್ತೀರಿ. The third example, you fool. ಮೂರನೇ ಉದಾಹರಣೆ ಮೂರ್ಖನು ಎಂಬುದಾಗಿ ನೀವು ಹೇಳುವುದಾಗಿದ್ದರೆ Fool means good for nothing or worthless. ಮೂರ್ಖನು ಎಂಬುದಾಗಿ ಹೇಳುವುದಾಗಿದ್ದರೆ ಯಾವುದೇ ಕೆಲಸಕ್ಕೆ ಬಾರದವನು ಅಥವಾ ಒಬ್ಬ ಅಯೋಗ್ಯನು. In Indian language we are saying he is a manna buddhi. ಆತನಿಗೆ ಬುದ್ಧಿ ಇಲ್ಲ ಎಂಬುದಾಗಿ ನಾವು ಹೇಳುತ್ತೇವೆ. Mentally retarded person. ಆತನು ಮೂರ್ಖನು ಎಂಬುದಾಗಿ ಹೇಳುತ್ತೇವೆ. If you call somebody like that, you will be in danger of the fire of hell or Gehenna. ಮೂರ್ಖ ಎಂಬುದಾಗಿ ಯಾರಿಗಾದರೂ ನೀವು ಕರೆಯುವುದಾಗಿದ್ದರೆ ನೀವು ಅಗ್ನಿಯ ನರಕಕ್ಕೆ ಗುರಿಯಾಗುತ್ತೀರಿ. See how dangerous our words. ನೋಡಿರಿ ನಮ್ಮ ಮಾತುಗಳು ಎಷ್ಟು ಅಪಾಯಕರವಾಗಿವೆ. ಈ ಮಾತುಗಳ ಮುಖಾಂತರ ನಾವು ಕೊಲ್ಲಲು ಸಾಧ್ಯವಿದೆ. 2 weeks back, my friend's children in US, there again some kids came and shooting. They did and they killed a few people. ಕೆಲವು ವಾರಗಳ ಹಿಂದೆ ಅಮೆರಿಕ ದೇಶದಲ್ಲಿ ಕೆಲವು ಮಕ್ಕಳು ಪಿಸ್ತೂಲ್ಗಳ ಮುಖಾಂತರ ಇನ್ನು ಕೆಲವು ಮಕ್ಕಳನ್ನು ಸಾಯಿಸಿದರು. Why? ಏಕೆ? Because bottled up emotions. So many people are bullying, and then the bottled up emotions explode one day in the form of shooting. ನಾವು ನೋಡುತ್ತೇವೆ ಅವರೊಳಗೆ ದ್ವೇಷವು ಹೆಚ್ಚುತ್ತಾ ಇರುವಾಗ ಇತರರು ಅವರನ್ನು ಕೆಳಗಾಕುವಂತ ಸಮಯದಲ್ಲಿ ಆ ದ್ವೇಷವು ಹೆಚ್ಚಿಸಿ ಒಂದು ದಿನ ಅವರು ನಿಜವಾಗಿ ಇತರರನ್ನು ಕೊಂದರು. Now who is a murderer? ಒಬ್ಬ ಕೊಲೆಗಾರನೆಂದರೆ ಯಾರು? Not somebody who literally killed somebody, but according to Jesus, it's somebody who nurtures grudge and kill others by their words. ಒಬ್ಬ ವ್ಯಕ್ತಿಯು ತನ್ನ ಹೃದಯದಲ್ಲಿ ದ್ವೇಷವನ್ನಿಟ್ಟುಕೊಂಡು ಇನ್ನೊಬ್ಬನನ್ನು ತನ್ನ ಮಾತಿನ ಮುಖಾಂತರ ಕೊಲ್ಲುವವನೇ ಕೊಲೆಗಾರನು. 1 John 3:14 and 15. 1 ಯೋಹಾನ 3ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯ. We know that we are passed from death to life because we love each other. Anyone who does not love remains in death. Anyone who hates a brother or sister is a murderer, and you know that no murderer has eternal life residing in him.
ನಾವಂತೂ ಸಹೋದರರನ್ನು ಪ್ರೀತಿಸುವವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೇವೆಂಬುದು ನಮಗೆ ಗೊತ್ತದೆ. ತನ್ನ ಸಹೋದರರನ್ನು ಪ್ರೀತಿಸದೆ ಇರುವವನು ಮರಣದಲ್ಲಿ ಇದ್ದಾನೆ. ಯಾವನಾದರೂ ತನ್ನ ಸಹೋದರರನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ ಮತ್ತು ಯಾವ ಕೊಲೆಗಾರರಲ್ಲಿಯೂ ನಿತ್ಯ ಜೀವವು ಇರುವುದಿಲ್ಲೆಂಬುದು ನಿಮಗೆ ಗೊತ್ತಿದೆ. As long as we dwell on the injuries, insults other people have given in our life, we remain a murderer. ಎಲ್ಲಿಯವರೆಗೆ ನಾವು ಇತರರು ನಮಗೆ ಕೊಟ್ಟಿರುವಂತ ನೋವುಗಳನ್ನೇ ನಾವು ಆಲೋಚಿಸುತ್ತಾ ಇರುತ್ತೇವೋ ಅಲ್ಲಿಯ ತನಕ ನಾವು ಕೊಲೆಗಾರರಾಗಿರುತ್ತೇವೆ. Now Jesus is not against being angry. ನಾವು ಕೋಪಿಸಬಾರದೆಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಿಲ್ಲ. Look at the anger in Jesus' life. ಯೇಸು ಸ್ವಾಮಿಯ ಜೀವಿತದಲ್ಲಿ ನೀವು ಕೋಪವನ್ನು ನೋಡಬಹುದು. On a Sabbath day, Jesus trying to heal a man who had a problem in the hand. ಒಬ್ಬ ವ್ಯಕ್ತಿಯು ಅಂಗವಿಕಲನಾದಂತ ವ್ಯಕ್ತಿಯನ್ನು ಸಬ್ಬತ್ ದಿನದಂದು ಯೇಸು ಸ್ವಾಮಿ ಗುಣಪಡಿಸಿದರು. In Mark 3:5, ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯದ 5ನೇ ವಾಕ್ಯ. Jesus saw the resistance in the heart of the religious leaders because Jesus was trying to heal that man, and in anger he looked around and then proactively he asked that man to stretch out his hand, and that man was healed. ಯೇಸು ಸ್ವಾಮಿ ಆ ದಿನದಂದು ಕೋಪದಿಂದ ನೋಡಿ ಅವರ ಹೃದಯದ ಕಾಠಿಣ್ಯಕ್ಕೆ ದುಃಖಪಟ್ಟು ಆ ಮನುಷ್ಯನಿಗೆ ನಿನ್ನ ಕೈ ಚಾಚೆಂದು ಹೇಳಿ ಕೈ ಚಾಚಿದ ಬಳಿಕ ಆತನನ್ನು ಸಂಪೂರ್ಣವಾಗಿ ಸ್ವಸ್ಥ ಮಾಡಿದನು. When you read Matthew's Gospel chapter 21:12 and 13, Jesus goes to the temple and then kick out all the people who are doing business in the house of God, and he declares, "This is my house, called to be a house of prayer for all the people groups." ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯದ 12-13ನೇ ವಾಕ್ಯದಲ್ಲಿ ನೀವು ಗಮನಿಸುವುದಾಗಿದ್ದರೆ ಯೇಸು ಸ್ವಾಮಿ ದೇವರ ಆಲಯಕ್ಕೆ ಹೋಗಿ ಅಲ್ಲಿ ಮಾರಾಟ ಮಾಡುವವರು ವ್ಯಾಪಾರಿಗಳನ್ನೆಲ್ಲ ನೋಡಿ ಕೋಪಗೊಂಡು ಅವರನ್ನು ಚಡಿಯಿಂದ ಆಚೆ ಓಡಿಸುತ್ತಾನೆ ಮತ್ತು ಆ ಸಮಯದಲ್ಲಿ ಹೀಗೆ ಹೇಳುತ್ತಾನೆ, ನನ್ನ ಮನೆಯು ಪ್ರಾರ್ಥನೆ ಮಂದಿರವಾಗಿರಬೇಕು, ಆದ್ರೆ ಇದನ್ನು ನೀವು ಕಳ್ಳರ ಗವಿಯನ್ನು ಆಗಿ ಮಾಡಿದ್ದೀರಿ ಎಂಬುದಾಗಿ ಹೇಳಿದನು. Matthew's Gospel chapter 23 verse 16 and 17, Jesus calls the religious leaders blind fools. ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಈ ಧಾರ್ಮಿಕ ನಾಯಕರಿಗೆ ಕುರುಡರಾದಂತ ಮೂರ್ಖರೇ ಎಂಬುದಾಗಿ ಕರೆಯುತ್ತಿದ್ದಾನೆ. ಏಕೆ? Because through their lifestyle and teaching they mislead so many people into ditches. ಯಾಕಂದ್ರೆ ಅವರು ತಮ್ಮ ಬೋಧನೆಗಳ ಮುಖಾಂತರ ಮತ್ತು ತಮ್ಮ ನಡವಳಿಕೆಯ ಮುಖಾಂತರ ಅನೇಕರನ್ನು ಪಾಪದೊಳಗೆ ನಡೆಸುತ್ತಾ ಇದ್ದಾರೆ. First Peter 2:23 says, when insult upon insult came upon Jesus, Jesus never retaliated. 1 ಪೇತ್ರ 2:23ರಲ್ಲಿ ಯೇಸು ಸ್ವಾಮಿಯನ್ನು ಅವರು ಅಪಹಾಸ್ಯ ಮಾಡಿದಾಗ ಯೇಸು ಸ್ವಾಮಿ ಪ್ರತಿಯಾಗಿ ಅವರನ್ನು ವಿರೋಧಿಸಲಿಲ್ಲ. Read Luke 23:34 carefully. The soldiers are putting lot and they're trying to divide the dress of Jesus, but even in that moment Jesus prays, Father, forgive them, they don't know what they are doing. ಲೂಕನ ಸುವಾರ್ತೆ 23ನೇ ಅಧ್ಯಾಯದ 34ನೇ ವಾಕ್ಯದಲ್ಲಿ ಅಲ್ಲಿ ಇರುವಂತಹ ಸೈನಿಕರೆಲ್ಲ ಆತನ ಬಟ್ಟೆಗಳಿಗೋಸ್ಕರ ಚೀಟಿಯನ್ನು ಹಾಕುತ್ತಿರುವಾಗ ಯೇಸು ಸ್ವಾಮಿ ಅವರಿಗೋಸ್ಕರ ಬೇಡಿಕೊಳ್ಳುತ್ತಾ ಇದ್ದಾನೆ, ತಂದೆಯೇ ನೀನು ಇವರನ್ನು ಕ್ಷಮಿಸು, ಯಾಕಂದ್ರೆ ಅವರು ಮಾಡುವಂತ ಸಂಗತಿಗಳು ಅನ್ನೋರು In other words, the summary is Ephesians 4:26, in your anger do not sin. ಇನ್ನೊಂದು ಮಾತಿನಲ್ಲಿ ಹೇಳುವಾಗ ಇದನ್ನು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 26ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. So what we should do when anger comes like this? ಈ ರೀತಿಯಾದ ಕೋಪವು ನಮ್ಮಲ್ಲಿ ಹುಟ್ಟುವಾಗ ನಾವು ಏನನ್ನು ಮಾಡಬೇಕು? That is the solution Jesus is giving on verse 23 and 24 of Matthew's Gospel chapter 5. ಮತ್ತಾಯನ ಸುವಾರ್ತೆಯ 5ನೇ ಅಧ್ಯಾಯದಲ್ಲಿ 23 ಮತ್ತು 24ನೇ ವಾಕ್ಯದಲ್ಲಿ ಇದಕ್ಕೆ ಒಂದು ಪರಿಹಾರವನ್ನು ಯೇಸು ಸ್ವಾಮಿ ಕೊಡುತ್ತಿದ್ದಾರೆ. Those days the people bring live animals
for sacrifice to Jerusalem temple. ಆ ದಿನಗಳಲ್ಲಿ ಜನರು ಬಲಿ ಅರ್ಪಿಸುವುದಕ್ಕಾಗಿ ಜೀವವುಳ್ಳ ಪ್ರಾಣಿಗಳನ್ನು ಆಲಯಕ್ಕೆ So ತರುತ್ತಿದ್ದರು. Jesus tells them, therefore, if you are offering a gift at the altar and then remember that your brother or sister has something against you, leave your gift there in front of the altar. First go and be reconciled to your brother, then come and offer your gift. ಆದ್ದರಿಂದ ನೀವು ನಿನ್ನ ಕಾಣಿಕೆಯನ್ನು ಸಮರ್ಪಿಸಲು ಬಲಿಪೀಠದ ಬಳಿಗೆ ತಂದಾಗ ತನ್ನ ಸಹೋದರನಿಗೆ ನಿನ್ನ ಮೇಲೆ ಏನೋ ಮನಸ್ತಾಪವಿದೆ ಎಂಬುದು ನಿನಗೆ ನೆನಪು ಬಂದರೆ ನಿನ್ನ ಕಾಣಿಕೆಯನ್ನು ಬಲಿಪೀಠದ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರರೊಂದಿಗೆ ಸಂಧಾನ ಮಾಡಿಕೋ, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಸಮರ್ಪಿಸು. In other words, Jesus' solution is be reconciled or make peace. ಇನ್ನೊಂದು ಮಾತಿನಲ್ಲಿ ಹೇಳುವುದಾಗಿದ್ದರೆ ಯೇಸು ಸ್ವಾಮಿಯ ಪರಿಹಾರ ಇದಕ್ಕೆ ಮೊದಲು ನೀನು ಸಂಧಾನ ಮಾಡಿಕೋ ಅಥವಾ ಸಮಾಧಾನ ಮಾಡಿಕೋ. Leaving the live animals there and then going back and going to your village, get reconciling with your brother or sister is not an easy job. ನೀವು ಅಲ್ಲಿ ಬಲಿ ಅರ್ಪಿಸುವುದಕ್ಕೆ ತಂದಂತ ಪ್ರಾಣಿಗಳನ್ನು ಯಜ್ಞದ ಪೀಠದ ಮುಂದೆ ಬಿಟ್ಟು ನಿಮ್ಮೂರಿಗೆ ಹೋಗಿ ಅಲ್ಲಿ ಸಂಧಾನ ಮಾಡಿಕೊಳ್ಳುವುದು ಒಂದು ಸುಲಭವಾದ ವಿಷಯವಲ್ಲ. Jesus makes it clear it's a prerequisite to worship God properly. ಯೇಸು ಸ್ವಾಮಿ ಹೀಗೆ ಹೇಳುತ್ತಾನೆ, ದೇವರನ್ನು ನೀವು ಆರಾಧಿಸಲು ಮನಸ್ಸು ಮಾಡುವುದಾಗಿದ್ದರೆ ಈ ವಿಷಯವು ಅತ್ಯಗತ್ಯವಾದಂತ ಸಂಗತಿ ಎಂಬುದಾಗಿ. Verse 25 and 26 Jesus says, settle matters quickly, otherwise things will go from bad to worse. 25-26ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳುವಂತ ಮಾತು ಏನೆಂದರೆ, ನೀವು ಸಂಗತಿಗಳನ್ನು ಬೇಗನೆ ಸರಿಪಡಿಸಿಕೊಳ್ಳಿರಿ, ಇಲ್ಲವಾಗಿದ್ದರೆ ಇನ್ನೂ ಕೆಟ್ಟದಾಗಿ ಸಂಗತಿಗಳು ನಡೆಯುತ್ತವೆ. In other words, it's a context of Galilee where people they give money lending to others. ಇನ್ನೊಂದು ಮಾತಿನಲ್ಲಿ ಹೇಳುವುದಾಗಿದ್ದರೆ ಗಲಿಲಾಯ ಎಂಬ ಈ ಪ್ರಾಂತದಲ್ಲಿ ಕೆಲವು ಜನರು ಹಣವನ್ನು ಇತರರಿಗೆ ಕೊಡುತ್ತಿದ್ದರು. Many times they borrow and won't give back in time. ಕೆಲವು ಜನರು ಹಣವನ್ನು ಸ್ವೀಕರಿಸಿ ಸಮಯಕ್ಕೆ ಸರಿಯಾಗಿ ಹಿಂತಿರುಗಿ ಕೊಡುವುದಿಲ್ಲ. So be humble. If you are not able to give it back and if you show attitude, then you are going to be in danger. You will be pulled into court and even chances are there you will be put into prison till you give the last single pie. ನೀವು ಒಂದು ವೇಳೆ ಹಣವನ್ನು ಸಾಲಕ್ಕೆ ತೆಗೆದುಕೊಂಡು ಹಣವನ್ನು ನೀವು ಕೊಡಲು ನಿಮ್ಮಿಂದ ಆಗದಿದ್ದರೆ ಬಹಳಷ್ಟು ಎಚ್ಚರವಾಗಿರಬೇಕು, ದೀನರಾಗಿರಬೇಕು. ಯಾಕಂದ್ರೆ ನೀವು ಕೊನೆ ಕಾಸನ್ನು ಕೊಡುವ ತನಕ ನ್ಯಾಯಾಧಿಪತಿಯ ಮುಂದೆ ನೀವು ನ್ಯಾಯಕ್ಕೆ ಒಳಗಾಗುತ್ತೀರಿ. In other words, if you don't have meekness, you are in danger. ಇನ್ನೊಂದು ಮಾತಿನಲ್ಲಿ ನೀವು ಸಾತ್ವಿಕರಾಗದಿದ್ದರೆ ನೀವು ಅಪಾಯಕ್ಕೆ That's what ಒಳಗಾಗುತ್ತೀರಿ. Paul again repeats in Ephesians 4:26 and 27. Do not let the sun go down in your anger, otherwise devil will take advantage. ಎಫೆಸರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 26-27ನೇ ವಾಕ್ಯದಲ್ಲಿ ಪೌಲನು ಹೇಗೆ ಹೇಳುತ್ತಾನೆ, ನಿಮ್ಮ ಕೋಪವು ಸೂರ್ಯನು ಮುಳುಗುವಕ್ಕಿಂತ ಮುಂಚೆ ಅದನ್ನು ನೀವು ಬಿಟ್ಟು ಬಿಡಬೇಕು. We live in a wicked world. ನಾವು ಬದುಕುವಂತ ಲೋಕವು ದುಷ್ಟಕರವಾದ Within ಲೋಕ. the church only we will see sin is increasing and all category people will come inside. ನಾವು ನೋಡುತ್ತೇವೆ ಸಭೆಯ ಒಳಗೆ ಅನೇಕ ಪಾಪಿಷ್ಠರು ಬಂದು ಪಾಪವು ಹೆಚ್ಚುತ್ತಲೇ ಇರುತ್ತದೆ. That's why Paul said, Romans 12:18, if it is possible, as far as it depends on you, try to make peace with everyone. ಆದ್ದರಿಂದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತಾನೆ, ಸಾಧ್ಯವಾದರೆ ನಿಮ್ಮಿಂದ ಆದಷ್ಟು ಎಲ್ಲರೊಂದಿಗೆ ಸಮಾಧಾನದಿಂದಿರ್ರಿ. In other words, ಇನ್ನೊಂದು ಮಾತಿನಲ್ಲಿ be shrewd like a snake, but be inoffensive like a dove. ಇನ್ನೊಂದು ಮಾತಿನಲ್ಲಿ ಹೇಳುವುದಾಗಿದ್ದರೆ ಸರ್ಪದ ಹಾಗೆ ನಾವು ಜಾಣರಾಗಿರಬೇಕು, ಪಾರಿವಾಳದ ಹಾಗೆ ಶುದ್ಧರಾಗಿರಬೇಕು. The second example Jesus quotes is adultery. ಎರಡನೇ ಉದಾಹರಣೆ ಯೇಸು ಸ್ವಾಮಿ ಹೇಳುವುದು ವ್ಯಭಿಚಾರ. Verses 27 to 30. 27ನೇ ವಾಕ್ಯದಿಂದ 30ನೇ ವಾಕ್ಯದವರೆಗೆ. Sex within marriage is beautiful. ನಾವು ನೋಡುತ್ತೇವೆ ಮದುವೆಯಾದ ದಂಪತಿಗಳ ಮಧ್ಯದಲ್ಲಿ ಲೈಂಗಿಕ ಸಂಬಂಧವು ಸುಂದರವಾದಂತ ಸಂಬಂಧ. According to Bible, sex within the marriage is like the fire in the fireplace. ನಾವು ನೋಡುತ್ತೇವೆ ದೇವರ ವಾಕ್ಯದ ಅನುಸಾರವಾಗಿ ಲೈಂಗಿಕ ಸಂಬಂಧ
ಮದುವೆಯ ಸಂಬಂಧದಲ್ಲಿ ಮಾತ್ರವೇ ಯಾವ ರೀತಿಯಾಗಿ ಅಗ್ನಿಯ ಸ್ಥಳದಲ್ಲಿ ಇರುತ್ತದೆ ಹಾಗಿರುತ್ತದೆ. If it is outside the context of marriage, then it is like fire out of the fireplace causing so much damage. ಒಂದು ವೇಳೆ ಮದುವೆಯ ಸಂಬಂಧದ ಹೊರಗೆ ವ್ಯಭಿಚಾರವು ನಡೆಯುವುದಾಗಿದ್ದರೆ ಯಾವ ರೀತಿಯಾಗಿ ಅಗ್ನಿಯು ತನ್ನ ಸ್ಥಳವನ್ನು ಬಿಟ್ಟು ಎಲ್ಲಾ ಕಡೆಯಲ್ಲಿ ಹೋಗಿ ಅಪಾಯಕರವಾಗುತ್ತದೆ ಹಾಗಿರುತ್ತದೆ. See how Jesus sets the higher standard in verse 28. ಯೇಸು ಸ್ವಾಮಿ 28ನೇ ವಾಕ್ಯದಲ್ಲಿ ಈ ಮಟ್ಟವನ್ನು ಹೇಗೆ ಮೇಲಕ್ಕೇರಿಸಿದನು ನೋಡಿರಿ. But I tell you that anyone who looks at a woman lustfully has already committed adultery with her in his heart. ಆದರೆ ಒಬ್ಬ ಸ್ತ್ರೀಯನ್ನು ಕಾಮದೃಷ್ಟಿಯಿಂದ ನೋಡುವ ಪ್ರತಿಯೊಬ್ಬನು ಆಗಲೇ ತನ್ನ ಹೃದಯದಲ್ಲಿ ಆಕೆಯ ಸಂಗಡ ವ್ಯಭಿಚಾರ ಮಾಡಿದ್ದಾನೆಂದು ನಾನು ನಿಮಗೆ ಹೇಳುತ್ತೇನೆ. What is this lustful look? ಈ ಒಂದು ಕಾಮದೃಷ್ಟಿ ಅಂದ್ರೆ ಏನು? It's a conscious, deliberate stare. ಉದ್ದೇಶಪೂರ್ವಕವಾಗಿ ನೋಡುವಂತಹ ನೋಟ. The first look is a casual look. ನಾವು ಮೊದಲನೇ ನೋಟ ಹಾಗೆ ಆಕಸ್ಮಿಕವಾದ ನೋಟ. Many times we can't avoid it's a temptation. ಅನೇಕ ಸಾರಿ ಅದನ್ನು ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಇದೊಂದು ಶೋಧನೆ ಆಗಿರಬಹುದು. Temptation is not sin. ಶೋಧನೆ ಪಾಪವಲ್ಲ. The second look, the pick up and dropping job, that is sin. ಆದ್ರೆ ಎರಡನೆಯ ನೋಟ ಅದು ಪಾಪವಾಗಿರುತ್ತದೆ. If you stop your vehicle in the traffic, you should be careful, don't touch certain lines because camera will pick up the line if you cross. ನೀವು ಟ್ರಾಫಿಕ್ ಸಿಗ್ನಲ್ ಇರುವಾಗ ನಿಮ್ಮ ಗಾಡಿ ಎಲ್ಲಿ ನಿಲ್ಲಿಸುತ್ತೀರೋ ಕೆಂಪು ಬಣ್ಣ ಬಂದಾಗ ಬಹಳ ಮುಖ್ಯ. ಯಾಕಂದ್ರೆ ಕೆಲವು ಗೆರೆಗಳನ್ನು ದಾಟಿದರೆ ನೀವು ಅಲ್ಲಿ ದಂಡಕ್ಕೆ ಒಳಗಾಗುತ್ತೀರಿ. What is this crossing the adultery line? ಈ ಒಂದು ವ್ಯಭಿಚಾರದ ಗೆರೆಯನ್ನು ದಾಟುವುದಂದ್ರೆ ಅರ್ಥವೇನು? When in your heart you start thinking sexually about other people. ನೀವು ಲೈಂಗಿಕವಾಗಿ ನಿಮ್ಮ ಹೃದಯದಲ್ಲಿ ಇತರರ ಬಗ್ಗೆ ಧ್ಯಾನ ಮಾಡುವುದು ಆಗಿರುತ್ತದೆ. 2 Peter 2:14 we'll see this phrase. It says about the false teachers, their eyes are full of adultery and they never stop sinning. 2 ಪೇತ್ರ 2ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ಸುಳ್ಳು ಬೋಧಕರ ಕುರಿತಾಗಿ ಪೇತ್ರನು ಹೇಳುವಂತ ಮಾತೇನೆಂದರೆ, ಇವರು ಜಾರತ್ವದಿಂದ ತುಂಬಿ ಮತ್ತು ಪಾಪವನ್ನು ಬಿಡಲೊಲ್ಲದೆ ಕಣ್ಣುಳ್ಳವರು ಆಗಿದ್ದಾರೆಂಬುದಾಗಿ ಹೇಳುತ್ತಾನೆ. 2 Samuel 11 will give us a long description how one look messed up David's life totally and he ended up in adultery with Bathsheba and then murder of Bathsheba's husband Uriah, many other things. 2 ಸಮುವೇಲ 11ನೇ ಅಧ್ಯಾಯವನ್ನು ನಾವು ನೋಡುವುದಾಗಿದ್ದರೆ ಒಂದೇ ಒಂದು ತಪ್ಪು ದೃಷ್ಟಿಯ ನಿಮಿತ್ತವಾಗಿ ಯಾವ ರೀತಿಯಾಗಿ ದಾವೀದನು ಬಾತ್ಷೆಬಾ ಅವಳ ಜೊತೆಯಲ್ಲಿ ವ್ಯಭಿಚಾರವನ್ನು ಮಾಡಿ ಆನಂತರ ಅವಳ ಗಂಡನನ್ನು ಕೊಲ್ಲಿಸಿದನೆಂಬುದಾಗಿ ಅಲ್ಲಿ ನಮಗೋಸ್ಕರ ಬರೆಯಲ್ಪಟ್ಟಿದೆ. Is this lust problem a man's problem alone? ಈ ಒಂದು ಕಾಮದ ಕೊರತೆ ಪುರುಷರಿಗೆ ಮಾತ್ರವೇ ಇರುತ್ತದೆಯೋ? No. ಇಲ್ಲ. 2 Samuel 13 says, 2 ಸಮುವೇಲ 13 ಹೀಗೆ ಹೇಳುತ್ತದೆ, Amnon, he was full of lust and then he violated his own sister Tamar. ಅಮ್ನೋನ್ ಎಂಬಾತನು ಕಾಮದಿಂದ ತುಂಬಲ್ಪಟ್ಟು ಸ್ವಂತ ತಂಗಿಯ ಮೇಲೆ ಆತನು ಮಾನಭಂಗವನ್ನು ಮಾಡಿದನೆಂಬುದಾಗಿ. Genesis 39 we have this lady full of lust, Mrs. Potiphar. Many slaves she troubled and then she troubled Joseph also. ಪೋತಿಫರನ ಹೆಂಡತಿಯು ಅವಳು ಕಾಮದಿಂದ ತುಂಬಲ್ಪಟ್ಟು ಮನೆ ಆಳುಗಳ ಮೇಲೆ ಮಾನಭಂಗವನ್ನು ಮಾಡುತ್ತಿದ್ದಳು ಮತ್ತು ಯೋಸೇಫನ ಮೇಲೆಯೂ ಸಹ ಮಾನಭಂಗ ಮಾಡುವುದಕ್ಕೆ ಪ್ರಯತ್ನಿಸಿದಳು. When you take the meat through the streets, you should be very careful because street dogs will be there. ನೀವು ಯಾವಾಗ ಮಾಂಸವನ್ನು ಚೀಲದಲ್ಲಿ ಬೀದಿಯ ಮೇಲೆ ಕೊಂಡೊಯ್ಯುತ್ತೀರೋ ಎಚ್ಚರವಾಗಿರಬೇಕು. ಯಾಕಂದ್ರೆ ಬೀದಿಯ ನಾಯಿಗಳು ಅದನ್ನು ಬಿಟ್ಟು ಬಿಡುವುದಿಲ್ಲ.
ಬರುವುದಿಲ್ಲ. You can dress decently like Tamar, still lustful people can trouble us. ನೀವು ತಾಮಾರನ ಹಾಗೆ ಆಕರ್ಷಕವಾಗಿ ನೀವು ಚೆನ್ನಾಗಿ ಬಟ್ಟೆಗಳನ್ನು ಧರಿಸಿಕೊಂಡಿದ್ದರು ಕಾಮದಿಂದ ತುಂಬಿದವರು ತೊಂದರೆ ಕೊಡುವುದಕ್ಕೆ ಸಾಧ್ಯವುಂಟು. Trust God, and also we can avoid a lot of headache if we avoid dressing selectively. ದೇವರಲ್ಲಿ ನಾವು ಭರವಸೆ ಇಟ್ಟು ನಾವು ಪ್ರಲೋಭನಕಾರಿಯಾಗಿ ನಾವು ಉಡುಪನ್ನು ಧರಿಸದೆ ನಾವು ಎಚ್ಚರವಾಗಿರಬೇಕು. How to overcome this lust problem? ಈ ಒಂದು ಕಾಮದ ಕೊರತೆಯನ್ನು ಹೇಗೆ ನಾವು ನಿಭಾಯಿಸಬಹುದು? That is verse 29 and 30. 29 ಮತ್ತು 30ನೇ If your right eye causes you to sin, gouge it out and throw it away. It's better for you to lose one part of your body than for your whole body to be thrown into hell. ಆದ್ದರಿಂದ ನಿನ್ನ ಬಲಗಣ್ಣು ನಿನ್ನಕ್ಕೆ ಪಾಪಕ್ಕೆ ಕಾರಣವಾಗಿದ್ದರೆ ಅದನ್ನು ನೀನು ಕಿತ್ತೆಸೆದು ಬಿಡು. ಏಕೆಂದರೆ ನಿನ್ನ ಇಡೀ ದೇಹ ನರಕಕ್ಕೆ ಎಸೆಯಲ್ಪಡುವಕ್ಕಿಂತ ನಿನ್ನ ಒಂದು ಅಂಗವು ನರಕ ನಾಶವಾಗುವುದು ನಿನಗೆ ಲೇಸು. Verse 30, and if your right hand causes you to sin, cut it off and throw it away. It is better for you to lose one part of your body than for your whole body to go into hell. ನಿನ್ನ ಬಲಗೈ ನಿನ್ನ ಪಾಪಕ್ಕೆ ಕಾರಣವಾಗಿದ್ದರೆ ಅದನ್ನು ನೀನು ಅದನ್ನು ಕತ್ತರಿಸಿ ಎಸೆದು ಬಿಡು. ಏಕೆಂದರೆ ನಿನ್ನ ಇಡೀ ದೇಹ ನರಕಕ್ಕೆ ಹೋಗುವಕ್ಕಿಂತ ನಿನ್ನ ಒಂದು ಅಂಗವು ನಾಶವಾಗುವುದು ನಿನಗೆ ಲೇಸು. Right hand and right eyes is very dear to any human beings. ನಾವು ನೋಡುತ್ತೇವೆ ನಮ್ಮ ಬಲಗೈ ಮತ್ತು ಬಲಗಣ್ಣು ಎಲ್ಲ ಜನರಿಗೆ ಬಹಳಷ್ಟು ಮುಖ್ಯವಾದದ್ದಾಗಿದೆ. Through lust, you will be using your eyes and your hand to rob things what is not belonging to you. ನಿಮ್ಮ ಕಣ್ಣುಗಳ ಮುಖಾಂತರ ಕಾಮವನ್ನು ಮಾಡುವರಾಗಿರುತ್ತೀರಿ, ಕೈಗಳ ಮುಖಾಂತರ ನಿಮ್ಮದಲ್ಲದಂತ ಸಂಗತಿಯನ್ನು ಕದಿಯಲು ನೀವು ಪ್ರಯತ್ನಿಸುತ್ತೀರಿ. So what you should do? Cut the root, then you can avoid the fruit. ನೀವು ಬೇರಿನ ಸಮೇತವಾಗಿ ಅದನ್ನು ಕತ್ತರಿಸುವುದಾಗಿದ್ದರೆ ನಿಮಗೆ ಒಳ್ಳೆ ಫಲ ದೊರಕುತ್ತದೆ. Colossians 3:5 and 6 put to death such things you can avoid. ಕೊಲೋಸ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ, ಇಂಥ ಸಂಗತಿಗಳನ್ನು ನೀವು ಸಾಯಿಸಬೇಕು. I remember the words of John Owen. ಜಾನ್ ಓವನ್ ಅವರು ಹೇಳಿದಂತ ಮಾತು ನನಗೆ He said, "Be killing sin or it will be killing you." ನೀವು ಪಾಪವನ್ನು ಕೊಲ್ಲಬೇಕು, ಇಲ್ಲವಾದರೆ ಪಾಪವು ನಿಮ್ಮನ್ನು ಕೊಲ್ಲುತ್ತದೆ. Cut off things that cut you away from Jesus your life. ನಿಮ್ಮ ಜೀವ ಪ್ರಾಣವಾದಂತ ಯೇಸುವಿನಿಂದ ಬೇರ್ಪಡಿಸುವಂತ ಎಲ್ಲಾ ಸಂಗತಿಗಳನ್ನು ನೀವು ಕತ್ತರಿಸಬೇಕು. 2012 Angelina Jolie, she discovered that she has 87% chance to develop breast cancer. 2012ನೇ ಇಸ್ವಿಯಲ್ಲಿ ಆಂಜೆಲಿನಾ ಜೋಲಿ ಅವರಿಗೆ ಒಂದು ವಿಷಯ ಗೊತ್ತಾಯಿತು. ಏನಂದ್ರೆ ಅವರಿಗೆ ಈ ಸ್ತನ ಕ್ಯಾನ್ಸರ್ ಬರುವಂತ ಆ ಒಂದು ಸಾಧ್ಯತೆ ಹೆಚ್ಚಾಗಿದೆ ಎಂಬುದಾಗಿ. 2013 she took the drastic decision and she removed both her breasts. ಅವಳು 2013ನೇ ಇಸ್ವಿಯಲ್ಲಿ ಈ ತೀರ್ಮಾನವನ್ನು ಮಾಡಿ ತನ್ನ 2 ಸ್ತನಗಳನ್ನು ಅವಳು ಶಸ್ತ್ರಚಿಕಿತ್ಸೆ ಮುಖಾಂತರ ಕತ್ತರಿಸಿದಳು. She loved life and she took that decision, and then onwards is called as Angelina Jolie effect. ಅವಳು ತನ್ನ ಜೀವಿತವನ್ನು ಪ್ರೀತಿಸಿ ನಿರ್ಣಯವನ್ನು ಮಾಡಿದ ಕಾರಣದಿಂದ ಆಂಜೆಲಿನಾ ಜೋಲಿ ಅವರ ಪರಿಣಾಮ ಎಂಬುದಾಗಿ ಇದಕ್ಕೆ ಅವರು ಕರೆಯುತ್ತಾರೆ. Jesus is saying, be radical when you deal with sin, because you can miss Jesus, the greatest treasure of your life. ಇನ್ನೊಂದು ಮಾತಿನಲ್ಲಿ ಯೇಸು ಸ್ವಾಮಿ ಹೇಳುವಂತ ಮಾತೇನೆಂದರೆ, ನೀವು ಪಾಪದೊಟ್ಟಿಗೆ ಕಾರ್ಯ ಸಾಧಿಸುವಾಗ ಬಹಳಷ್ಟು ಕಠೋರವಾಗಿರಬೇಕು. Keep your eyes on Jesus. ನಿಮ್ಮ ದೃಷ್ಟಿಯು ಯಾವಾಗಲೂ ಯೇಸುವಿನ ಮೇಲಿರಬೇಕು. And then you will not look lustfully at another human being. ಆ ಸಮಯದಲ್ಲಿ ಕಾಮ ದೃಷ್ಟಿಯಿಂದ ನೀವು ಇನ್ಯಾರನ್ನು ನೋಡುವುದಿಲ್ಲ. The third example Jesus says that we should be better than the religious leaders is in the matter of divorce. ಮೂರನೇ ಉದಾಹರಣೆ ಯೇಸು ಸ್ವಾಮಿ ಕೊಡುತ್ತಾ ಇದ್ದಾರೆ. ಯಾವ ರೀತಿಯಾಗಿ ನಾವು ಧಾರ್ಮಿಕ ನಾಯಕರಿಗಿಂತ ಉತ್ತಮರಾಗಿರಬಹುದೆಂಬುದಾಗಿ. ಅದು ವಿವಾಹ ವಿಚ್ಛೇದನದ ವಿಷಯದಲ್ಲಿ.
adultery can result in divorce, and divorce can increase adultery. ನಾವು ನೋಡುತ್ತೇವೆ ವ್ಯಭಿಚಾರದ ಮುಖಾಂತರ ವಿವಾಹ ವಿಚ್ಛೇದನ ಉಂಟಾಗಬಹುದು. ವಿವಾಹ ವಿಚ್ಛೇದನವಾದ ನಂತರ ವ್ಯಭಿಚಾರವು ಹೆಚ್ಚುತ್ತಲೇ ಹೋಗಬಹುದು. Now what is the Jewish people's understanding? ಈ ಯಹೂದ್ಯರ ತಿಳುವಳಿಕೆ ಏನಾಗಿದ್ದು, a very highly patriarchal society. ಇದು ಪಿತ್ರಾರ್ಜಿತ ಸಂಪ್ರದಾಯದಲ್ಲಿ ಮುಂದುವರಿಯುವ. For any reason they will try to divorce. ಅವರು ಚಿಕ್ಕ ಚಿಕ್ಕ ಕಾರಣ ಸಿಕ್ಕರೆ ಸಾಕು ವಿವಾಹ ವಿಚ್ಛೇದನ ಮಾಡುವುದಕ್ಕೆ ಪ್ರಯತ್ನಿಸುತ್ತಿದ್ದರು. Woman has no right to divorce. ಸ್ತ್ರೀಯರಿಗೆ ವಿವಾಹ ವಿಚ್ಛೇದನ ಮಾಡುವಂತಹ ಹಕ್ಕಿರಲಿಲ್ಲ. So when a woman's life is so risky, to protect the woman, the Jewish religious orders, they introduced a certificate of divorce to protect the woman. ಆ ದಿನಗಳಲ್ಲಿ ಯಹೂದ್ಯರ ನಾಯಕರು ಸ್ತ್ರೀಯರನ್ನು ಸಂರಕ್ಷಿಸುವುದಕ್ಕಾಗಿ ವಿವಾಹ ವಿಚ್ಛೇದನದ ಪತ್ರವನ್ನು ಕೊಡಲಾರಂಭಿಸಿದರು. 7 times the certificate of divorce is mentioned in scripture. ನಾವು ನೋಡುತ್ತೇವೆ 7 ಸಾರಿ ವಿವಾಹ ವಿಚ್ಛೇದನದ ಪತ್ರ ಎಂಬ ವಾಕ್ಯವು ಬರೆಯಲ್ಪಟ್ಟಿದೆ. In it we will have the reason why the divorce is happening, then the finance amount given one time for the woman, and then gives her freedom to remarry. ಅಲ್ಲಿ ಆ ಪತ್ರದ ಒಳಗೆ ಯಾವ ಕಾರಣಕ್ಕಾಗಿ ಇವರು ವಿವಾಹ ವಿಚ್ಛೇದನವನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ, ಎರಡನೇದಾಗಿ ಇವರ ಆರ್ಥಿಕ ಸಹಾಯ ಏನಾಗಿರುತ್ತದೆ, ಮೂರನೇದಾಗಿ ಈ ಒಂದು ಪತ್ರದ ನಿಮಿತ್ತವಾಗಿ ಇನ್ನೊಂದು ಮದುವೆ ಆಗುವುದಕ್ಕೆ ಅವರಿಗೆ ಹಕ್ಕನ್ನು ಕೊಡಲ್ಪಡುತ್ತದೆ. ಆದ್ರೆ ಯೇಸು ಸ್ವಾಮಿ ವಿವಾಹದ ಬಗ್ಗೆ ಹೇಳಿದಂತ ವಿಷಯ ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯದ 6ನೇ ವಾಕ್ಯ. Therefore what God has joined together, let no man, no woman separate. ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯದ 6ನೇ ವಾಕ್ಯ ಹೀಗೆ ಹೇಳುತ್ತದೆ, ಆದ ಕಾರಣ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು. Malachi chapter 2:15 and 16, God says, I hate divorce because God is longing to have godly offspring. ಮಲಾಕಿ 2:15-16ರಲ್ಲಿ ದೇವರು ಹೇಳುತ್ತಾನೆ, ವಿವಾಹ ವಿಚ್ಛೇದನವನ್ನು ನಾನು ಹಾಗೆ ಮಾಡುತ್ತಾನೆ, ಯಾಕಂದ್ರೆ ನಾನು ದೈವಿಕವಾದ ಮಕ್ಕಳನ್ನು ಪಡೆದುಕೊಳ್ಳಲು ಬಯಸುತ್ತಾ ಇದ್ದೇನೆ. So Jewish people, they get divorced in paper but not in God's view. ನಾವು ನೋಡುತ್ತೇವೆ ಯಹೂದ್ಯ ಜನರು ಈ ಒಂದು ಪತ್ರದ ಮುಖಾಂತರ ವಿವಾಹ ವಿಚ್ಛೇದನವನ್ನು ಪಡೆದರೂ ಸಹ ದೇವರ ದೃಷ್ಟಿಯಲ್ಲಿ ಇದನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. Verse 32. 32ನೇ But I tell you that anyone who divorces his wife except for marital unfaithfulness causes her to become an adulteress, and anyone who marries a divorced woman commits adultery. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಆಧಾರದ ಕಾರಣದಿಂದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಆಕೆ ವ್ಯಭಿಚಾರ ಮಾಡುವುದಕ್ಕೆ ಕಾರಣವಾಗಿರುತ್ತಾನೆ. ಗಂಡ ಬಿಟ್ಟವಳನ್ನು ಮದುವೆಯಾಗುವವನು ವ್ಯಭಿಚಾರ ಮಾಡಿರುವಂತೆ ಆಗುತ್ತದೆ. Divorce in case of adultery is allowed in scripture, but it is not mandatory or not commanded in scripture. ವ್ಯಭಿಚಾರದ ನಿಮಿತ್ತವಾಗಿ ವಿವಾಹ ವಿಚ್ಛೇದನವನ್ನು ಪಡೆದುಕೊಳ್ಳಲು ಸಾಧ್ಯತೆ ಉಂಟು, ಆದರೆ ಪಡೆದುಕೊಳ್ಳಲೇಬೇಕೆಂಬುದಾಗಿ ಬರೆಯಲ್ಪಟ್ಟಿಲ್ಲ. We have a traffic signal, we follow all the traffic signals. Sometimes ambulance will jump all the traffic signals because there's exceptions for every rules, and that is not dealt in this portion of scripture. ನಾವು ನೋಡುತ್ತೇವೆ, ನಾವು ಎಲ್ಲರೂ ವಾಹನವನ್ನು ಚಲಿಸುವಾಗ ಟ್ರಾಫಿಕ್ ಸಿಗ್ನಲ್ ಅನುಸಾರವಾಗಿ ಗಾಡಿಗಳನ್ನು ಓಡಿಸುತ್ತೇವೆ, ನಿಲ್ಲಿಸಬೇಕಾಗುವಾಗ ನಿಲ್ಲಿಸುತ್ತೇವೆ. ಆದರೆ ಈ ಆಂಬ್ಯುಲೆನ್ಸ್ ಗಾಡಿ ಹೋಗುವಂತ ಸಮಯದಲ್ಲಿ ಅದಕ್ಕೆ ಯಾವ ನಿಯಮಗಳಿರಲ್ಲ. ಏನಂತಂದ್ರೆ ಅದು ಒಂದು ತುರ್ತು ಕಾರ್ಯಕ್ಕಾಗಿ ನೇಮಿಸಲ್ಪಟ್ಟಂತ ವಾಹನವಾಗಿದೆ. ಆ ಕಾರಣದಿಂದ ಇಲ್ಲಿ ಬರೆಯಲ್ಪಟ್ಟಂತ ಒಂದು ವಿಷಯವು ಇದು ಒಂದು ವಿಶೇಷವಾದಂತ ವಿಷಯವಾಗಿದೆ. We are studying Matthew's Gospel. We will go
all that detail in some other time. ನಾವು ಇನ್ನೊಂದು ಸಾರಿ ಇದನ್ನು ಇನ್ನೂ ಹೆಚ್ಚಾಗಿ ವಿವರವಾಗಿ ಕಲಿಯೋಣ. The emphasis of scripture is always repentance, forgiveness, reconciliation and restoration. ದೇವರ ವಾಕ್ಯದಲ್ಲಿ ನಾವು ನೋಡುವುದಾಗಿದ್ರೆ ಯಾವಾಗಲೂ ಅದು ಒತ್ತಿ ಹೇಳುವಂತ ವಿಷಯಗಳೇನೆಂದ್ರೆ ಮಾನಸಾಂತರ, ಕ್ಷಮಾಪಣೆ, ಸಮನ್ವಯ ಮತ್ತು ಪುನರ್ಸ್ಥಾಪನೆ ಆಗಿರುತ್ತದೆ. In other words, following Jesus means doing everything you can to save your marriage. ಯೇಸು ಸ್ವಾಮಿಯಲ್ಲಿ ಹಿಂಬಾಲಿಸುವುದೇನೆಂದ್ರೆ ಅದರ ಅರ್ಥ ಇಷ್ಟೇ, ನಿಮ್ಮ ವಿವಾಹ, ನಿಮ್ಮ ದಾಂಪತ್ಯ ಜೀವಿತವನ್ನು ಕಾಪಾಡುವುದಕ್ಕೆ ಎಲ್ಲವನ್ನು ನೀವು ಮಾಡಬೇಕು. For that, what we should do? ನಾವು ಮಾಡಬೇಕಾದದ್ದೇನು? Our springs of life comes from our heart, so guard your heart. ನಾವು ನಮ್ಮ ಹೃದಯವನ್ನು ಜಾಗರೂಕತೆಯಿಂದ ಕಾಪಾಡಿಕೊಂಡಿರಬೇಕು. This man got 10 grown-up children. His name is Job, and he made a covenant, and his covenant is stated in Job 31 verse 1. He says, I made a covenant with my eyes not to look lustfully at a girl. ನಾವು ನೋಡುತ್ತೇವೆ, ಈ ಒಬ್ಬ ವ್ಯಕ್ತಿಯು, ಆತನಿಗೆ 10 ಮಕ್ಕಳು ಇದ್ದರು. 10 ಮಕ್ಕಳ ತಂದೆ ಆದ ನಂತರ ಈತನು ಒಂದು ವಾಕ್ಯವನ್ನು ದೇವರ ವಾಕ್ಯದಲ್ಲಿ ಬರೆದಿದ್ದಾನೆ. ಏನಂದ್ರೆ ಯೋಬನ ಪುಸ್ತಕ, ಆತನ ಹೆಸರು ಯೋಬನಾಗಿದ್ದು 31ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ, ಕನ್ನಿಕೆಯನ್ನು ಕಣ್ಣೆತ್ತಿ ನೋಡುವುದಿಲ್ಲವೆಂದು ನನ್ನ ಕಣ್ಣೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇನೆ. In other words, to guard your heart, you should have watch on your eyes. ಇನ್ನೊಂದು ಮಾತಿನಲ್ಲಿ, ನಿಮ್ಮ ಹೃದಯವನ್ನು ನೀವು ಕಾಪಾಡಿಕೊಳ್ಳಬೇಕಾಗಿದ್ದರೆ ನಿಮ್ಮ ಕಣ್ಣುಗಳಿಂದ ನೀವು ಏನನ್ನು ನೋಡುತ್ತೀರಿ ಎಂಬುದಾಗಿ ಯಾವಾಗಲೂ ಎಚ್ಚರವಾಗಿರಬೇಕು. Psalm 101 verse 2 and 3 says, I walk in my house with blameless heart. I will set before my eyes no vile thing. ಕೀರ್ತನೆಗಳು 101, 2, 3 ಹೀಗೆ ಹೇಳುತ್ತದೆ, ದೋಷರಹಿತ ಮಾರ್ಗದಲ್ಲಿ ನಡೆಯಲು ಜಾಗರೂಕನಾಗಿರುವೆನು. ನೀನು ಯಾವಾಗ ನನ್ನ ಬಳಿಗೆ ಬರುವಿ, ನಿರ್ದೋಷ ಹೃದಯದಿಂದ ನನ್ನ ಮನೆಯೊಳಗೆ ನಡೆದುಕೊಳ್ಳುತ್ತೇನೆ. When Jesus raised up the standard for murder, adultery and divorce, we know deep in our heart, many of us, we are not up to the standard of Jesus. ಯೇಸು ಸ್ವಾಮಿ ಈ 3 ವಿಷಯಗಳು ಅಂದರೆ ಕೊಲೆ, ವ್ಯಭಿಚಾರ ಮತ್ತು ವಿವಾಹ ವಿಚ್ಛೇದನ, ಈ ಮಟ್ಟವನ್ನು ಮೇಲಕ್ಕೇರಿಸುವಾಗ ನಮ್ಮಲ್ಲಿ ಅನೇಕರಿಗೆ ಗೊತ್ತಾಗುತ್ತದೆ ಏನಂದರೆ ಯೇಸುವಿನ ಆ ಮಟ್ಟಕ್ಕೆ ಇನ್ನು ನಾವು ಮುಟ್ಟಿಲ್ಲವೆಂಬುದಾಗಿ. Laws are very difficult to abide. ಅನೇಕ ಸಾರಿ ನಿಯಮಗಳನ್ನು ಪಾಲಿಸುವುದು ಸರಳವಾಗಿರುವುದಿಲ್ಲ. That's why we have to get back to Jesus. ಆದ್ದರಿಂದ ನಾವು ಯೇಸುವಿನ ಬಳಿಗೆ ಮೇಲಿಂದ ಮೇಲೆ ಬರಬೇಕು. Holiness is very high, Lord. I need your grace to live a life worthy of your calling. ದೇವರೇ, ನಿನ್ನ ಆ ಒಂದು ಕರೆಗೆ ಯೋಗ್ಯಳಾಗಿ ನಡೆಯುವುದಕ್ಕೆ, ಪರಿಶುದ್ಧರಾಗಿ ನಡೆಯುವುದಕ್ಕಾಗಿ ನಿನ್ನ ಕೃಪೆ ಕರ್ತನೇ ನನಗೆ ಬೇಕು. Day by day, moment by moment, we depend on God, and then heaven is ours. ಪ್ರತಿನಿತ್ಯವೂ ದಿನಂಪ್ರತಿಯೂ ನಾವು ಕರ್ತನ ಮೇಲೆ ಅವಲಂಬಿಸಿಕೊಳ್ಳುವುದಾಗಿದ್ದರೆ ಖಂಡಿತವಾಗಿಯೂ ಸ್ವರ್ಗವು ನಮ್ಮದಾಗಿರುತ್ತದೆ. More and more we receive God's grace, less we will judge other human beings. ನಾವು ಎಷ್ಟು ಹೆಚ್ಚಾಗಿ ದೇವರ ಕೃಪೆಯನ್ನು ಸ್ವೀಕರಿಸುತ್ತೇವೋ ಅಷ್ಟು ಕಡಿಮೆ ಇತರರಿಗೆ ನ್ಯಾಯ ತೀರಿಸುತ್ತೇವೆ. Because we know His mercies are new every morning. ಯಾಕಂದ್ರೆ ನಮಗೆ ಗೊತ್ತಿರುವಂತಹ ಒಂದು ವಿಷಯ, ಆತನ ಕರುಣೆಯು ಪ್ರತಿನಿತ್ಯವೂ ಹೊಸದಾಗಿವೆ. May God help each one of us ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. to depend on the grace of Jesus. ಯೇಸು ಕ್ರಿಸ್ತನ ಕೃಪೆಯ ಮೇಲೆ ನಾವು ಯಾವಾಗಲೂ ಆತುಕೊಳ್ಳುವುದಕ್ಕೆ, And to live a life like Jesus. ಯೇಸುವಿನ ಹಾಗೆ ನಾವು ಜೀವಿತವನ್ನು ಜೀವಿಸುವುದಕ್ಕೆ. God bless all of you. ದೇವರು ತಾನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. Even as the Lord has spoken to us this morning, let us turn our eyes upon Jesus. Let us turn our thoughts upon Jesus,
so that the thoughts of sin, self and strife will be out of our life. ದೇವರ ಆ ಒಂದು ಮಟ್ಟಕ್ಕನುಸಾರವಾಗಿ ಬಾಳಿ ಬದುಕುವುದಕ್ಕಾಗಿ ನಮ್ಮ ದೃಷ್ಟಿಯು ಸದಾಕಾಲವೂ ಕರ್ತನ ಮೇಲೆ ಇರಲಿ, ನಮ್ಮ ಆಲೋಚನೆಯು ಸದಾಕಾಲ ಆತನ ಮೇಲೆ ಇರಲಿ. ಆಗ ಪಾಪದ, ಸ್ವಾರ್ಥದ, ಜಗಳದ ಆಲೋಚನೆಗಳೆಲ್ಲ ನಮ್ಮನ್ನು ಬಿಟ್ಟು ಹೋಗಲು ಸಾಧ್ಯವಾಗುತ್ತದೆ. ನಮ್ಮ ತಂದೆಯಾದ ದೇವರ ಅತ್ಯಧಿಕವಾದಂತ ಪ್ರೀತಿಯು, the abiding presence of the Blessed Holy Spirit, ಪರಿಶುದ್ಧಾತ್ಮನ ನಿತ್ಯವಾದಂತ ಪ್ರಸನ್ನತೆಯು be with each one of us to have better values than the religious people. ಧಾರ್ಮಿಕ ಜನರಿಗಿಂತ ಇನ್ನು ಉತ್ತಮವಾದ ಮೌಲ್ಯಗಳನ್ನು ಹೊಂದಿಕೊಳ್ಳುವುದಕ್ಕೆ ಸಹಾಯವಾಗಲಿ. God bless all. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ.